ಇನ್ನೂ ಸಹ ಹಿಂದೆ ನಿಲ್ಲಬೇಕು. ಹಿಂದೆ ನಿಂತು ನಾವು ಇಲ್ಲಿ ಬರುವಾಗ 7:30 ಆಗಿದೆ. ಈಗ ನಾವು ಒಂದು ಶಾಪ್ ಹುಡ್ಕೊಂಡು ಹೋಗ್ತಿದ್ದೇವೆ. ನನ್ನ ಫ್ರೆಂಡ್ ಎಮ್.ಟೆಕ್ ಫ್ರೆಂಡ್ ಸಾಯಂತನ ಅಂತ ಒಂದು ಶಾಪ್ ರೆಫರ್ ಮಾಡಿದ್ದಾರೆ. ಇವಳ ಹತ್ರ ಕ್ಲಾಸ್ಮೇಟಲ್ಲಿ ಜ್ಯೋತಿಕಾ ಹತ್ರ. ಅಲ್ಲ, ನಾವು ಇಂಟರ್ನ್ಶಿಪ್ ಸೈಡಲ್ಲಿ ಕೂತ್ಕೊಳ್ಳೋದು ಹಾಗೆ. ಸೇಮ್ ಕಲರ್ ಅಲ್ಲ, ನಂಗೆ ಗೊತ್ತಿಲ್ಲ. ಅಲ್ಲ, ಹಾಯ್ ಹಲೋ, ಆಫ್ಟರ್ ಅ ಲಾಂಗ್ ಟೈಮ್ ನಾವೀಗ ಗುರುವಾಯೂರು ಟೆಂಪಲ್ಗೆ ಹೋಗ್ತಿದ್ದೇವೆ. 11:30 ಹೋಗ್ತಿದ್ದೇವೆ. ನಾಳೆ ಬೆಳಿಗ್ಗೆ ದರ್ಶನ ಸಿಗಬೇಕು ಅಂತ ಹೇಳಿ, ಸಿಗ್ತದಾ ಇಲ್ವಾ ಅಂತ ಹೇಳಿ ಕಾದು ನೋಡಿ. ಬಾಯ್. ಎಸ್, ನೋಡಿ ಟ್ರಾಫಿಕಲ್ಲಿ ನಾವು ವೆಯ್ಟ್ ಮಾಡ್ತಿದ್ದೇವೆ. ಕ್ಯಾಬ್ ಬುಕ್ ಮಾಡಿದ್ದೇವೆ, ಬರಬೇಕು 2 ಮಿನಿಟ್ಸಲ್ಲಿ ಬರ್ತದೆ. ನೋಡಿ ಗೈಸ್, ನಾವು ಜನರಲ್ ಟಿಕೆಟ್, ನಮಗೆ ಟಿಕೆಟ್ ಇಲ್ಲ, ಅದಕ್ಕೆ ಇವಾಗ ಜನರಲ್ ಟಿಕೆಟ್ ಹೋಗ್ತಿದ್ದೇವೆ. 12 AM ಸೀಟ್ ಸಿಗ್ತದೆ ಇಲ್ವ ತಲೆ ಬಿಸಿ ಆಗಿದೆ. ಈಗ ಫುಲ್ ಜನ ಇದ್ದಾರೆ ಇಲ್ಲಿ ಎಲ್ಲ ಬೇರೆ ಬೇರೆ ಕಡೆಗೆ ಹೋಗೋರಿದ್ದಾರೆ. ಬಟ್ ಈಗ ಬರ್ತದೆ ವಿದಿನ್ 5 ಮಿನಿಟ್ಸ್. ನೋಡುವ ಸೀಟ್ ಸಿಗ್ತದೆ ಇಲ್ವಾ ಅಂತ. ಹಾಯ್, ಸೈಡಲ್ಲಿ ನಮಗೆ ಸೀಟ್ ಸಿಕ್ಕಿದ್ದು. ನಾವು ಫುಲ್ ಟೆನ್ಷನ್ ಇಲ್ಲಿದ್ದು, ಸೀಟ್ ಸಿಗ್ತದ ಇಲ್ಲ ಅಂತ. ಪುಣ್ಯಕ್ಕೆ ಖಾಲಿ ಉಂಟು ಟ್ರೈನ್, ಆರಾಮ್ಸೆ. ಸಾಧಾರಣ ಖಾಲಿ ಉಂಟು ಟ್ರೈನ್. ಹಾಯ್, 2 ಗಂಟೆ ಆಯಿತು, ರೀಚ್ ಆದ್ವಿ ಗುರುವಾಯೂರು ಸ್ಟೇಷನ್. ತುಂಬ ಜನ ಆಲ್ರೆಡಿ ಹೋಗ್ತಾ ಇದ್ದಾರೆ. ಮೋಸ್ಟ್ ಎಲ್ಲ ಅಲ್ಲಿಗೆ ಇವಾಗ. ಸರಿ, ಅಲ್ಲಿ ಹೋಗಿ ಲೈನ್ ನೋಡುವ ಹೇಗುಂಟು ಅಂತ. ಮೋಸ್ಟ್ಲಿ ಟೆಂಪಲ್ ಒಳಗಡೆ ನಮಗೆ ತೆಗಿಲಿಕ್ಕೆ ಆಗ್ಲಿಕ್ಕಿಲ್ಲ. ಅಲ್ಲಿ ಕ್ಲಾಕ್ ರೂಮಲ್ಲಿ ಇರಬೇಕು ಮೋಸ್ಟ್ಲಿ. ಓಕೆ, ಬಾಯ್ ಬಾಯ್. ನೋಡಿ, ವೆಲ್ಕಮ್ ಟು ಗುರುವಾಯೂರ್ ಸ್ಟೇಷನ್ ಅಂತ ಹಾಕಿದ್ದಾರೆ. ವೆಲ್ಕಮ್ ಟು ಗುರುವಾಯೂರ್ ಸ್ಟೇಷನ್. ಸೊ ನಾವೀಗ ಸೀದಾ ಗುರುವಾಯೂರ್ ಟೆಂಪಲ್ಗೆ ಹೋಗ್ಬೇಕು. ಇಲ್ಲಿಂದ ನೋಡಬೇಕು ಆಟೋ ಇಲ್ಲಾಂದರೆ ನೋಡ್ಬೇಕು. ಮೋಸ್ಟ್ಲಿ ಆಟೋ ಈಗ ಈ ಟೈಮಲ್ಲಿ ಬೇರೆಂಥ ಆಪ್ಷನ್ ಇಲ್ಲ. ಇಲ್ಲಿ ಹತ್ತಿರ 750 ಮೀಟರ್ ಹತ್ತಿರ ಇದೆ ರೈಲ್ವೆ ಸ್ಟೇಷನಿಂದ. ಸೊ ನಾವು ವಾಕೇಬಲ್ ಅಂದರೆ ನೋಡಲಿಕ್ಕೆ ಫುಲ್ ಈ ಟೈಮಲ್ಲಿ 2 ಗಂಟೆ ಬೆಳಿಗ್ಗೆ ಎಷ್ಟು ಕ್ರೌಡೆಡ್ ಇದೆ ನೋಡಿ. ಇಲ್ಲಿ ಪರಿಮಳ, ಈ ಮಲ್ಲಿಗೆದ್ದು ಇಲ್ಲಿಗೆ ಮಲ್ಲಿಗೆ ಪರಿಮಳ ಬರ್ತಾ ಉಂಟು. ಫುಲ್ ಪ್ಯೂರ್ ಮಲ್ಲಿಗೆ ಇರಬೇಕು ಮೋಸ್ಟ್ಲಿ. ಸೊ ಓಕೆ, ಒಳಗೆ ಹೋಗುವ. ಕ್ಯೂಯಲ್ಲಿ ನಿಲ್ಬೇಕು ಈಗ. ಮತ್ತು ಗೊತ್ತಿಲ್ಲ, 2-3 hours 4 hours ಆಗ್ಬೋದು, ಡಿಪೆಂಡ್ಸ್. ಇವಾಗ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್. 3-4 hour ಆಗಿ ನಮಗೆ ದರ್ಶನ ಸಿಗ್ಬೋದು. ಇಲ್ಲಿಂದ ಲೈನ್ ಆ್ಯಕ್ಚುಲಿ ಒಳಗೆ ಬಿಡೋದಿಲ್ಲ. ಇಲ್ಲಿ ಕ್ಲಾಕ್ ರೂಮ್ ಇದೆ. ಕ್ಲಾಕ್ ರೂಮಲ್ಲಿ ಎಲ್ಲ ಇಟ್ಟು ಹೋಗಬೇಕು. ಸೊ ನಾವು ಧೋತಿ ಇಟ್ಕೊಂಡು ಹೋಗಬೇಕು. ಪ್ಯಾಂಟ್ ಎಲ್ಲ ಅಲೌಡ್ ಇಲ್ಲ. ಬಟ್ ಗರ್ಲ್ಸಿಗೆ ಚೂಡಿದಾರ ಇದೆ, ಸಾರಿ ಅಷ್ಟೇ 2. ಸೊ ಇನ್ನು ನಮ್ಮದು. ಸೊ ಇದು ಇಲ್ಲಿ ವಾಶ್ರೂಮಲ್ಲಿ ಎಲ್ಲ ಕ್ಲೀನ್, ಸ್ನಾನ ಮಾಡೋದು ಕ್ಲೀನಪ್, ಫ್ರೆಶಪ್ ಎಲ್ಲ ಆಗಿ ಹೋಗ್ಬೋದು. ಓಕೆ, ಸೊ ನಾವಿನ್ನು ನೆಕ್ಸ್ಟ್ ದರ್ಶನ ಎಲ್ಲ ಆಗಿ ನೆಕ್ಸ್ಟ್ ಸಿಗುವ. ಓಕೆ, ಬಾಯ್ ಬಾಯ್. ಹೇಳಿದ್ದು ಫುಲ್ ರಶ್. ಇಲ್ಲಿ ಕ್ಯೂ ಇದು ಇನ್ನೂ ಸಹ ಹಿಂದೆ ನಿಲ್ಲಬೇಕು. ಹಿಂದೆ ನಿಂತು ನಾವು ಇಲ್ಲಿ ಬರುವಾಗ 7:30 ಆಗಿದೆ ಅಲ್ವಾ. ಈ ಕ್ಯೂಗೆ ಬಂದು ನೆಕ್ಸ್ಟ್ ಒಳಗೆ ಎಂಟ್ರಿ. ಬಟ್ ವ್ಯವಸ್ಥೆ ಎಲ್ಲ ಒಳ್ಳೆ ಮಾಡಿದ್ದಾರೆ. ಕುತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಇದೆ ಸುಸ್ತಾಗುವಾಗ. ಎಲ್ಲ ಕ್ಲೀನ್ ಕೂಡ ಇದೆ. ಟೆಂಪಲ್ ಕ್ಲೀನ್ ಕೂಡ ಇದೆ, ಒಳ್ಳೆ ಇದೆ. ವಿಸಿಟ್ ಮಾಡಿ ನೋಡಿ. ಆಯಿತು ನಮ್ಮದು ತಿಂಡಿ. ಇವಾಗ ನಾವು ಹೊರಗೆ ಎಕ್ಸಿಟ್ ಹೋಗ್ತಿದ್ದೇವೆ. ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಕೇರಳದ್ದು. ಇಲ್ಲಿ ಸಾಮೂಹಿಕ ಮದುವೆ. ಇಲ್ಲಿ ನೋಡಿ ಮಂಟಪ 1, 2, 3, 4 ಆ ಥರ. ಸೊ ನಾವು ಎಕ್ಸಿಟ್. ಫುಲ್ಲು ಜನ, ಜಾತ್ರೆ ಥರ ಇದೆ. ಈಗ ನಾವು ಒಂದು ಶಾಪ್ ಹುಡ್ಕೊಂಡು ಹೋಗ್ತಿದ್ದೇವೆ. ನನ್ನ ಫ್ರೆಂಡ್ ಎಮ್.ಟೆಕ್ ಫ್ರೆಂಡ್ ಸಾಯಂತನ ಅಂತ ಒಂದು ಶಾಪ್ ರೆಫರ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಅಂತೆ, ಮತ್ತು ಅಫೋರ್ಡೆಬಲ್ ರೇಟ್. ಇನ್ಸ್ಟಾದಲ್ಲಿ ಎಲ್ಲ ಇತ್ತು. ಸೊ ಅದನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ನೋಡುವ ಹೇಗಿದೆ ಅಂತ. ನೋಡಿ, ಇಲ್ಲಿದೆ ಪ್ರಿಯಾಂಕಾ ಫ್ಯಾನ್ಸಿ ಅಂತ. ಸೊ ಅದರಲ್ಲಿ ತುಂಬ ಐಟಮ್ಸ್ ಇದೆ ಅಂತ.
ನೋಡುವ ಏನುಂಟು. ಜನ ತುಂಬ ಉಂಟು. ಜನ ತುಂಬ ಇದ್ದಾರೆ. ಏನುಂಟು ಗೊತ್ತಿಲ್ಲ, ಜನ ಮಾತ್ರ ತುಂಬ ಉಂಟು. ತುಂಬ ಐಟಮ್ಸ್ ಕಾಣಿಸ್ತಾ ಇದೆ. ಕನ್ಫ್ಯೂಸ್ ಆಗಿಲ್ಲ ಎಂತ ತಗೊಳ್ಳೋದು ಅಂತ. ನೇಲ್ ಪಾಲಿಶ್. ಹಾಂ, ಎಲ್ಲ ನೋಡಿ, ನೇಲ್ ಪಾಲಿಶ್ ಎಷ್ಟು ಬೇಕು? ಅದೇ ನಾವು ನೇಲ್ ಪಾಲಿಶ್ ಹಾಕಲ್ಲ, ಸಾರಿ. ತುಂಬ ಕ್ಲಿಪ್ ಕಟ್ ಮಾಡಿದ್ದೇನೆ, ಅದರಲ್ಲಿ ಇವಾಗ ಒಂದು ತೆಗೆದುಕೊಡುವ ಅಂತ. ಬನಾನಾ ಕ್ಲಿಪ್ ಎಲ್ಲ ಉಂಟು. ಈ ಕ್ಲಿಪ್ ಒಂದು ಈಗ ಎಲ್ಲರೂ ಕೂಡ ಹಾಕ್ತಾರೆ, ಹಾಂ, ಮಕ್ಕಳು. ಇವಳ ಹತ್ರ ಇರ್ತೀನಿ, ಕ್ಲಾಸ್ಮೇಟಲ್ಲಿ ಜ್ಯೋತಿಕಾ ಹತ್ರ. ಹುಡುಗಿಯರನ್ನು ನೋಡ್ತಾರೆ ನೋಡಿ, ಯಾರು ಎಂತ ಕ್ಲಿಪ್ ಹಾಕ್ತಾರೆ ಅಂತೆಲ್ಲ. ಅಲ್ಲ, ನಾವು ಇಂಟರ್ನ್ಶಿಪ್ ಸೈಡಲ್ಲಿ ಕೂತ್ಕೊಳ್ಳೋದು ಹಾಗೆ, ಸೇಮ್ ಕಲರ್. ಕಲರ್ ಅಲ್ಲ, ನಂಗೆ ಗೊತ್ತಿಲ್ಲ, ಕಲರ್ ಎಲ್ಲ ಉಂಟು. ಅಲ್ಲ ಸುಮ್ಮನೆ ಹೇಳಿದ್ದು ನನಗೆ ಕಲರ್ ಎಲ್ಲ ಗೊತ್ತಿಲ್ಲ. ಕ್ಲಿಪ್ ಉಂಟು ಹೇಳಿ. ಓಕೆ, ಫುಲ್ಲು ಬಳೆ. ಬಳೆ ಎಂತ ನಾನು ಹೇಳ್ತೇನೆ, ಕಲೆಕ್ಷನ್ ಉಂಟು, ಎಲ್ಲ ಪ್ರೈಸ್ ಒಂದೇ ಲೆಕ್ಕ, ಏನು ಸಹ ಡಿಫ್ರೆನ್ಸ್ ಇಲ್ಲ. ಯಾರು ಸಹ ಮಂಗಾಗಬೇಡಿ ಇನ್ಸ್ಟಾಗ್ರಾಮ್ ರೀಲ್ ನೋಡಿ. ಓ, ನೆಗೆಟಿವ್ ಫೀಡ್ಬ್ಯಾಕ್ ಕೊಡ್ತಿದ್ದೆ. ನೆಗೆಟಿವ್ ಅಲ್ಲ, ಟ್ರೂ ಫೀಡ್ಬ್ಯಾಕ್. ಆಪ್ಷನ್ಸ್ ತುಂಬ ಉಂಟು, ಕರೆಕ್ಟ್. ಹೌದು, ಅಮೌಂಟ್ ಎಲ್ಲ ಉಂಟು. ಮತ್ತು ಅವರಿಗೆ ಸಹ ಪ್ರಾಫಿಟ್ ಬೇಡವಾ? ಇಲ್ಲಿ ಬೆಕ್ಕು ಸಹ ಉಂಟು, ಮೋಸ್ಟ್ಲಿ ಸೇಲ್ಗೆ. ಯಾವ ಬೇಕು ಅಲ್ಲಂತೂ ಚಂದ ಇಲ್ಲ. ಅಲ್ಲ ಸರಿ, ಮೇಡಮ್ ಭಾರಿ ಶಾಪಿಂಗ್ ಎಲ್ಲ ಮಾಡ್ತಿದ್ದಾರೆ. ಯಾರಿಗೆ ತೆಗಿತಿದ್ದೀರಾ? ಎಲ್ಲ ತೆಗೆದುಕೊಂಡು ಹೋಗುದು, ಮತ್ತೆ ನೋಡಿ ಯಾರ್ಯಾರಿಗೆ ಏನಂತ. ಅತ್ತೆಗೆ ಬ್ಯಾಂಗಲ್ ಹುಡುಕ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಉಂಟು. ಅವರ ಚಾಯ್ಸ್ ಗೊತ್ತಾಗೋದಿಲ್ಲ ಅವರಿಗೆ. ಅದು ಸೀರೆಗೆಲ್ಲ ಸಿಕ್ಕಿ ಬಿದ್ದು ಒಳ್ಳೆದಾಗುತ್ತೆ. ಸ್ಟಿಕ್ಕರ್ ಆಯಿತು ನಮ್ಮದು. ಫೈನಲಿ ನಾವು ಹೊರಡ್ತಾ ಇದ್ದೇವೆ. ಸೊ ಇಲ್ಲಿ ಇದೆ ಎಂಟ್ರೆನ್ಸ್, ಗರುಡ. ಬೆಳಿಗ್ಗೆ ಕಾಣಿ ಎಂತ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ, ಅದು ಮಲಯಾಳಮಲ್ಲಿ ಬರ್ತದೆ, ಇಂಗ್ಲೀಷಲ್ಲಿ ಇಲ್ಲ. ಮಂಜುಳ, ಗುರುವಾಯೂರು ಮುನ್ಸಿಪಲ್ ಆಫೀಸ್ ಇಲ್ಲೇ ಇದೆ. ಇಲ್ಲಿಂದ ಸ್ಟ್ರೈಟ್ ನಡ್ಕೊಂಡು ಹೋಗ್ಬೋದು. ಓಕೆ, ಹಾಗಾದರೆ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಿದ್ದೇವೆ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್. ಬಾಯ್ ಬಾಯ್, ಸಿ ಯು.